ಭಾರತೀಯ ಪುರಾಣಗಳಲ್ಲಿ ಭಕ್ತಿಯ ಶಕ್ತಿಯು ಎಷ್ಟು ದೊಡ್ಡದೆಂದು ತೋರಿಸುವ ಅನೇಕ ಕಥೆಗಳಿವೆ. ಆದರೆ ಅವುಗಳಲ್ಲಿ ಅತ್ಯಂತ ಅದ್ಭುತವಾದ ಕಥೆಯೊಂದು ಇದೆ. ಭಕ್ತನಿಗಾಗಿ ಮರಣವನ್ನೇ ಗೆದ್ದ ಮಹಾದೇವನ ಕಥೆ. ಅದು ಮಹಾಭಕ್ತ ಮಾರ್ಕಂಡೇಯನ ಕುರಿತಾದದ್ದು. ಈ ಇಡೀ ಕಥೆಯನ್ನು ಕೇಳಿದ ನಂತರ ಈ ವಿಡಿಯೋಗೆ ಲೈಕ್ ಮಾಡಿದರೆ ಈ ಕಥೆ 10 ಜನರಿಗೆ ಶೇರ್ ಆಗುತ್ತದೆ. ವಸಿಷ್ಠರು ದಿಲೀಪನಿಗೆ ಮೃಗಶೃಂಗನ ವಿವಾಹ, ಮೃಕಂಡುವಿನ ಜನನ, ಕಾಶಿ ವಿಶ್ವನಾಥನ ದರ್ಶನ, ವಿಶ್ವನಾಥನ ವರದಿಂದ ಮಾರ್ಕಂಡೇಯನನ್ನು ಪಡೆದ ವೃತ್ತಾಂತಗಳನ್ನು ವಿವರಿಸಿ, ಮಹಾರಾಜ, ಇನ್ನು ಮಾರ್ಕಂಡೇಯನ ಬಗ್ಗೆ ವಿವರಿಸುವೆನು, ಶ್ರದ್ಧೆಯಿಂದ ಆಲಿಸು ಎಂದು ಈ ರೀತಿಯಾಗಿ ಹೇಳತೊಡಗಿದರು. ಪೂರ್ವಕಾಲದಲ್ಲಿ ಮೃಕಂಡು ಮಹರ್ಷಿ ಎಂಬ ಮಹರ್ಷಿ ತನ್ನ ಪತ್ನಿ ಮರುದ್ವತಿಯೊಂದಿಗೆ ಸಂತಾನಕ್ಕಾಗಿ ದೀರ್ಘಕಾಲ ತಪಸ್ಸು ಮಾಡಿದರು. ಅವರ ಭಕ್ತಿಗೆ ಪ್ರಸನ್ನನಾದ ಪರಮೇಶ್ವರ ಶಿವನು ಪ್ರತ್ಯಕ್ಷನಾಗಿ ಒಂದು ವರವನ್ನು ನೀಡಿದನು. ಅಲ್ಪಾಯುಷಿಯಾದ ಮಹಾಭಕ್ತನಾದ ಮಗನೋ ಅಥವಾ ದೀರ್ಘಾಯುಷಿಯಾದ ಮಂದಬುದ್ಧಿಯ ಮಗನೋ? ಮಹರ್ಷಿ ಭಕ್ತಿಶ್ರೇಷ್ಠನಾದ ಮಗನೇ ಬೇಕೆಂದು ಕೋರಿದರು. ಹಾಗೆ ಜನಿಸಿದವನೇ ಮಾರ್ಕಂಡೇಯ. ಮಾರ್ಕಂಡೇಯನ ಆಯುಸ್ಸು ಕೇವಲ 16 ವರ್ಷಗಳು. ದಿನಗಳು ಕಳೆದಂತೆ ಪೋಷಕರಿಗೆ ಆತಂಕ ಹೆಚ್ಚಾಗತೊಡಗಿತು. 5 ವರ್ಷ ತುಂಬುತ್ತಿದ್ದಂತೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನೆಲ್ಲ ಪೂರ್ಣಗೊಳಿಸಿದರು. 6ನೇ ವರ್ಷದಿಂದ ಮಾರ್ಕಂಡೇಯನ ವಿದ್ಯಾಭ್ಯಾಸ ಪ್ರಾರಂಭಿಸಿದರು. ಆತನು ತನ್ನ ತಂದೆಯಂತೆಯೇ ಅಲ್ಪಕಾಲದಲ್ಲಿಯೇ ಸಕಲ ಶಾಸ್ತ್ರಗಳು, ವೇದಾಂತ ಪುರಾಣೇತಿಹಾಸಗಳು, ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾದನು. ಆದರೂ ಮರುದ್ವತಿ ಮತ್ತು ಮೃಕಂಡು ದಂಪತಿಗಳು ದಿನನಿತ್ಯವೂ ಮಾರ್ಕಂಡೇಯನಿಗೆ, ಕುಮಾರ, ನೀನು ಬಾಲ್ಯದಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ನಿನ್ನ ಬುದ್ಧಿಶಕ್ತಿಯಿಂದ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದೀಯಾ. ಅದಕ್ಕೆ ನಮಗೆ ಬಹಳ ಸಂತೋಷವಿದೆ. ಆದರೂ ಗುರುಗಳೆಡೆಗೆ, ಹಿರಿಯರೆಡೆಗೆ, ಬ್ರಾಹ್ಮಣರೆಡೆಗೆ ಮತ್ತಷ್ಟು ಭಕ್ತಿಭಾವದಿಂದ ನಡೆದುಕೊಳ್ಳಬೇಕು. ಅವರ ಆಶೀರ್ವಾದಗಳು ನಿನಗೆ ಮಂಗಳಕರವಾಗುತ್ತವೆ. ಹಾಗೆ ಮಾಡಿದರೆ ನಿನ್ನ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ಹೇಳುತ್ತಿದ್ದರು. ಹೀಗೆ 15 ವರ್ಷಗಳು ಕಳೆದು ಹೋದವು. ದಿನದಿಂದ ದಿನಕ್ಕೆ ಪೋಷಕರ ಆತಂಕ ಮತ್ತು ಭಯ ಹೆಚ್ಚಾಗತೊಡಗಿತು. ಪರಮಶಿವನ ವರಪ್ರಸಾದದಿಂದ ಹುಟ್ಟಿದ ಮಾರ್ಕಂಡೇಯನ ಜನ್ಮದಿನೋತ್ಸವ ಮಾಡಬೇಕೆಂದು ತಲಸಿ ಮುನೀಶ್ವರರನ್ನೆಲ್ಲ ಆಹ್ವಾನಿಸಿದರು. ಮುನೀಶ್ವರರು, ಗುರುವರ್ಯರು ಮೊದಲಾದವರೆಲ್ಲರೂ ಮೃಕಂಡುವಿನ ಆಶ್ರಮಕ್ಕೆ ಬಂದರು. ಅದಕ್ಕೆ ಮೃಕಂಡು ಆನಂದಿಸಿ ಅತಿಥಿ ಸತ್ಕಾರಗಳನ್ನು ಮಾಡಿದನು. ಮಾರ್ಕಂಡೇಯನು ಬಂದು ಹಿರಿಯರೆಲ್ಲರಿಗೂ ನಮಸ್ಕರಿಸಿದನು. ಹಾಗೆಯೇ ವಸಿಷ್ಠರಿಗೆ ನಮಸ್ಕರಿಸಿದಾಗ ಅವರು ಮಾರ್ಕಂಡೇಯನನ್ನು ತಡೆದರು. ಹಾಗೆ ಮಾಡಿದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟು, ಮಹಾನುಭಾವರೇ, ತಾವು ಹೀಗೆ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು. ಅದಕ್ಕೆ ವಸಿಷ್ಠರು, ಈ ಬಾಲಕನು ಕೆಲವೇ ದಿನಗಳಲ್ಲಿ ಮರಣ ಹೊಂದಲಿದ್ದಾನೆ. ನೀವೆಲ್ಲರೂ ಈತನನ್ನು ದೀರ್ಘಾಯುಷ್ಮಂತನಾಗು ಎಂದು ಹರಸಿದಿರಲ್ಲವೇ? ಅದು ಹೇಗೆ ಸಾಧ್ಯ? ಈತನ ಆಯುಷ್ಯು 16 ವರ್ಷಗಳಲ್ಲವೇ? ಈಗ 15ನೇ ಜನ್ಮದಿನೋತ್ಸವ ಜರುಗುತ್ತಿದೆ. ಪರಮೇಶ್ವರ ನೀಡಿದ ವರದ ಪ್ರಕಾರ ಈತನು ಇನ್ನೂ 1 ವರ್ಷ ಮಾತ್ರ ಜೀವಿಸುವನು ಎಂದರು. ಅಲ್ಲಿಯವರೆಗೆ ಮಾರ್ಕಂಡೇಯನನ್ನು ಹರಸಿದ ಮುನೀಶ್ವರರೆಲ್ಲರೂ ಬಹಳ ವ್ಯಸನಪಟ್ಟರು. ಚಿರಂಜೀವಿಯಾಗಿ ಬಾಳು ಎಂದು ಹರಸಿರುವುದರಿಂದ ತಮ್ಮ ವಾಕುಗಳು ಸತ್ಯವಾಗಬೇಕೆಂದು ಚಿಂತಿಸಿ, ಇದಕ್ಕೆ ಬೇರೆ ಮಾರ್ಗವಿಲ್ಲವೇ ಎಂದು ವಸಿಷ್ಠರನ್ನೇ ಪ್ರಶ್ನಿಸಿದರು. ವಸಿಷ್ಠರು ಸ್ವಲ್ಪ ಸಮಯ ಆಲೋಚಿಸಿ, ಮುನಿಸತ್ತಮರೇ, ನಾವೆಲ್ಲರೂ ಈ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗೋಣ ಬನ್ನಿ ಎಂದು ಹೇಳಿ ಮಾರ್ಕಂಡೇಯನನ್ನು ಕರೆದುಕೊಂಡು ಹೋದರು. ಮುನೀಶ್ವರರ ಆಗಮನಕ್ಕೆ ಬ್ರಹ್ಮನು ಸಂತೋಷಪಟ್ಟನು. ಮುನಿಗಳ ಜೊತೆ ಮಾರ್ಕಂಡೇಯನು ಬ್ರಹ್ಮನಿಗೆ ನಮಸ್ಕರಿಸಿದಾಗ ಬ್ರಹ್ಮನು ಚಿರಂಜೀವಿಯಾಗಿ ಜೀವಿಸು ಮಗನೇ ಎಂದು ಹರಸಿದನು. ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಂಡೇಯನ ಜನ್ಮವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು. ಬ್ರಹ್ಮನೂ ಸಹ ನಡೆದ ತಪ್ಪಿಗೆ ವಿಷಾದ ವ್ಯಕ್ತಪಡಿಸಿ ಸ್ವಲ್ಪ ಸಮಯದ ನಂತರ, ಭಯಪಡಬೇಡ ಎಂದು ಮಾರ್ಕಂಡೇಯನನ್ನು ಹತ್ತಿರಕ್ಕೆ ಕರೆದು, ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷ್ಮಂತನನ್ನಾಗಿ ಮಾಡಲಿ ಎಂದು ತನ್ನ ಮನಸ್ಸಿನಲ್ಲಿ ಶಿವನನ್ನು ಧ್ಯಾನಿಸಿದನು. ನಂತರ ಮುನಿಗಳ ಕಡೆ ನೋಡಿ, ಓ ಮುನಿಗಳೇ, ನೀವು ಹೋಗಿ ಬನ್ನಿ, ಈತನಿಗೆ ಯಾವುದೇ ಪ್ರಮಾದವೂ ಸಂಭವಿಸದು ಎಂದು ಹೇಳಿ, ವತ್ಸ ಮಾರ್ಕಂಡೇಯ, ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನನ್ನು ಸದಾ ಸೇವಿಸುತ್ತಿರು, ನಿನಗೆ ಯಾವುದೇ ಆಪತ್ತು ಬರುವುದಿಲ್ಲ ಎಂದು ಧೈರ್ಯ ಹೇಳಿ ಕಳುಹಿಸಿದನು.
ಮಾರ್ಕಂಡೇಯನು ಮನೆಗೆ ಬಂದು ಪೋಷಕರಿಗೆ ನಮಸ್ಕರಿಸಿ ಕಾಶೀನಾಥನನ್ನು ಸೇವಿಸಿ ಬರುವೆನು, ಅಪ್ಪಣೆ ಕೊಡಿ ಎಂದು ಕೋರಲು ಮೃಕಂಡು ಮತ್ತು ಆತನ ಪತ್ನಿ ಮಗನ ಅಗಲಿಕೆಗೆ ಬಹಳ ದುಃಖಿಸಿದರು. ಕೊನೆಗೆ ಮಾರ್ಕಂಡೇಯನ ದೀಕ್ಷೆಯನ್ನು ನಿರಾಕರಿಸಲಾಗದೆ ಮಗನನ್ನು ಬಿಟ್ಟಿರಲಾರದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೊರಟರು. ಮೃಕಂಡು ಕುಟುಂಬ ಸಮೇತ ಕಾಶಿಗೆ ಹೋಗಿ ವಿಶ್ವೇಶ್ವರ ಆಲಯದ ಸಮೀಪ ಒಂದು ಆಶ್ರಮ ನಿರ್ಮಿಸಿದನು. ಮಾರ್ಕಂಡೇಯನು ಶಿವ ಧ್ಯಾನಪರನಾಗಿ ಹಗಲಿರುಳು ಶಿವಲಿಂಗದ ಮುಂದೆಯೇ ಇರತೊಡಗಿದನು. ಕ್ರಮವಾಗಿ ಆತನು 16ನೇ ವರ್ಷಕ್ಕೆ ಪ್ರವೇಶಿಸಿದನು. ಮರಣ ಸಮಯ ಹತ್ತಿರವಾಯಿತು. ಯಮನು ತನ್ನ ಭಟಲಿಗೆ ಮಾರ್ಕಂಡೇಯನ ಪ್ರಾಣವನ್ನು ತರಲು ಹೇಳಿದನು. ಅದಕ್ಕಾಗಿ ಅವರು ಶಿವಸನ್ನಿಧಿಯಲ್ಲಿ ಧ್ಯಾನ ಮಾಡುತ್ತಿದ್ದ ಮಾರ್ಕಂಡೇಯನ ಬಳಿಗೆ ಬಂದಾಗ ಆ ಸಮೀಪ ನಿಲ್ಲಲು ಅವರಿಗೆ ಸಾಧ್ಯವಾಗಲಿಲ್ಲ. ಕಾಲಪಾಶ ಎಸೆಯಲು ಕೈ ಎತ್ತಲಾಗಲಿಲ್ಲ. ಮಾರ್ಕಂಡೇಯನ ಸುತ್ತಲೂ ಮಹಾತೇಜಸ್ಸು ಆವರಿಸಿತ್ತು. ಆ ತೇಜಸ್ಸು ಯಮಭಟರನ್ನು ಅಗ್ನಿಕಣಗಳಂತೆ ಬಾಧಿಸಿತು. ಆ ನೋವು ತಾಳಲಾರದೆ ಭಟರು ಹೋಗಿ ನಡೆದ ವೃತ್ತಾಂತವನ್ನು ಯಮನಿಗೆ ತಿಳಿಸಿದರು. ಯಮನು ಆಶ್ಚರ್ಯಪಟ್ಟು ತಾನೇ ಸ್ವತಃ ಬಂದು ಮಾರ್ಕಂಡೇಯನ ಮೇಲೆ ಕಾಲಪಾಶವನ್ನು ಎಸೆದನು. ಮಾರ್ಕಂಡೇಯನು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಯಮನು ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧವಾಗಿದ್ದನು. ಆತನು ಭಯಪಟ್ಟು ಶಿವಲಿಂಗವನ್ನು ಅಪ್ಪಿಕೊಂಡು ಧ್ಯಾನಿಸಲು ಕೈಲಾಸವಾಸಿಯಾದ ಪಾರ್ವತೀಪತಿ ತನ್ನ ಭಕ್ತನ ಆಕ್ರಂದನವನ್ನು ಕೇಳಿ ಮಹಾರೌದ್ರಾಕಾರದಿಂದ ಶಿವಲಿಂಗವನ್ನು ಸೀಳಿಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಂಡೇಯನನ್ನು ರಕ್ಷಿಸಿದನು. ಯಮನು ಮರಣ ಹೊಂದಿದ್ದರಿಂದ ಅಷ್ಟದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಬಂದು ಶಿವನನ್ನು ಅನೇಕ ವಿಧವಾಗಿ ಪ್ರಾರ್ಥಿಸಿದರು. ಕೋಪವನ್ನು ಶಾಂತಗೊಳಿಸು ಮಹೇಶ, ಯಮನು ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ತಾವೇ ವರಪ್ರಸಾದವಾಗಿ ಮಾರ್ಕಂಡೇಯನಿಗೆ 16 ವರ್ಷಗಳ ಆಯುಸ್ಸು ನೀಡಿದ್ದಿರಲ್ಲವೇ? ಆತನ ಆಯುಷ್ಯು ಮುಗಿದ ತಕ್ಷಣ ಯಮನು ಪ್ರಾಣ ತೆಗೆಯಲು ಬಂದನು. ತಾವು ಮಾರ್ಕಂಡೇಯನನ್ನು ಚಿರಂಜೀವಿಯನ್ನಾಗಿ ಮಾಡಿದಿರಿ. ಅದಕ್ಕೆ ನಮಗೆ ಬಹಳ ಸಂತೋಷವಿದೆ. ಆದರೆ ಧರ್ಮಪಾಲನೆಯ ನಿಮಿತ್ತ ಯಮನು ಇಲ್ಲದಿರುವುದು ಕೊರತೆಯಲ್ಲವೇ? ಆದ್ದರಿಂದ ಯಮನನ್ನು ಮತ್ತೆ ಬದುಕಿಸು ಎಂದು ಬೇಡಿಕೊಂಡರು. ಆಗ ಈಶ್ವರನು ಯಮನನ್ನು ಬದುಕಿಸಿ, ಯಮನೇ, ನೀನು ನನ್ನ ಭಕ್ತರ ಬಳಿ ಬರಬೇಡ ಎಂದು ಎಚ್ಚರಿಸಿ ಅಂತರ್ಧಾನನಾದನು. ಪರಮಶಿವನ ದಯೆಯಿಂದ ತನ್ನ ಮಗನು ದೀರ್ಘಾಯುಷ್ಮಂತನಾದ್ದಕ್ಕೆ ಮೃಕಂಡು ಬಹಳ ಸಂತೋಷಪಟ್ಟು ಆ ಪರಮೇಶ್ವರನಿಗೆ ನಮಸ್ಕರಿಸಿದನು. ಅಂದಿನಿಂದ ಮಾರ್ಕಂಡೇಯನು ಚಿರಂಜೀವಿಯಾಗಿ ಉಳಿದನು. ಈ ಕಥೆಯನ್ನು ಕೇಳುವವರಿಗೆ ಆ ಶಿವನ ಕೃಪೆ ಖಂಡಿತ ಲಭಿಸುತ್ತದೆ ಎಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳಿದರು. ವಸಿಷ್ಠರು ಹೀಗೆ ನುಡಿದರು: ಈ ಕಥೆಯನ್ನು ಯಾರು ಓದುತ್ತಾರೋ, ಯಾರು ಕೇಳುತ್ತಾರೋ ಅವರ ಅಪಮೃತ್ಯು ದೋಷಗಳು ದೂರವಾಗುತ್ತವೆ. ಈ ಕಥೆ ನಮಗೆ ಹೇಳುತ್ತದೆ, ನಿಜವಾದ ಭಕ್ತಿ ವಿಧಿಯನ್ನೇ ಬದಲಾಯಿಸಬಲ್ಲದು. ದೇವರ ಆಶ್ರಯ ಪಡೆದವನು ಭಯಪಡುವ ಅಗತ್ಯವಿಲ್ಲ. ಶಿವಭಕ್ತಿಗೆ ಮರಣವೇ ದೂರವಾಗುತ್ತದೆ. ಮಹಾದೇವನ ಮೇಲೆ ಭಕ್ತಿ ಇದ್ದರೆ ಕಾಲವು ನಿಂತು ಹೋಗುತ್ತದೆ. ಮಾರ್ಕಂಡೇಯನಂತೆ ಶಿವಚರಣಗಳಲ್ಲಿ ನಿಂತರೆ ಮರಣವೂ ನಮ್ಮ ಮೇಲೆ ಗೆಲ್ಲಲಾರದು. ನಿಜವಾದ ಭಕ್ತಿಯನ್ನು ದೇವರು ಖಂಡಿತವಾಗಿ ರಕ್ಷಿಸುತ್ತಾನೆ. ಭಯಕ್ಕಿಂತ ವಿಶ್ವಾಸ ದೊಡ್ಡದು. ಶಿವನಾಮಸ್ಮರಣೆಗೆ ಅಪಾರ ಶಕ್ತಿಯಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ 10 ಜನರಿಗೆ ಶೇರ್ ಮಾಡಿ. ನಮ್ಮ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.